ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮನ್ನು ಸುಸ್ವಾಗತಿಸುತ್ತೇನೆ. ಗುಡಾರದ ಸೇವೆ, ದೇವರ ಆರಾಧನೆ, ಇಸ್ರಾಯೇಲರಿಗೆ ಬಂದಂತಹ ಅನುಭವ, ದೇವರು ಅವರ ಮೇಲೆ ತೋರಿಸಿದಂಥ ಪ್ರೀತಿ, ಇನ್ನೂ ಸಾಕಷ್ಟು ವಿಷಯಗಳಿವೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನನ್ನ ಆಪ್ತ ಮಿತ್ರ ಬೋಧಕರಾದ ಅಶೋಕ್, ತುಂಬ ಸಂತೋಷ ನೀವು ಬಂದಿದ್ದು. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ನೀವು ಬಂದಿದ್ದು. ಈಗ ಅಶೋಕ್ ಅವರೇ, ಈಗ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಇಸ್ರಾಯೇಲ್ರನ್ನ ಬಂಧನದಿಂದ ಹೊರತಂದು ಅವರನ್ನು ಹೊರತರಲು ಒಬ್ಬ ವ್ಯಕ್ತಿಯನ್ನು, ಒಬ್ಬ ಯುವಕನನ್ನು ದೇವರು ಸಿದ್ಧಪಡಿಸ್ತಾನೆ. ಯಾರು ಹಿನ್ನೆಲೆ ಸ್ವಲ್ಪ ಹೇಳಿ. ನೋಡಿ, ಇವರು ಮೋಶೆಯನ್ನು ದೇವರು ಸಿದ್ಧಪಡಿಸ್ತಾರೆ. ಮೋಶೆಗೆ 80 ವರ್ಷ ಆಗಿತ್ತು. 80 ವರ್ಷ ಅಂದರೆ ಮೋಶೆ 40 ವರ್ಷ ಐಗುಪ್ತ ದೇಶದಲ್ಲಿ ಕಳೆದಿದ್ರು, ಇನ್ನು 40 ವರ್ಷ ಮಿದ್ಯಾನ್ ದೇಶದಲ್ಲಿ ಕಳೆದಿದ್ರು. ಈಗ ಆ ಮಿದ್ಯಾನ್ ದೇಶದ ಆ ಒಂದು ಸೇವೆಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ಸಿನಾಯಿ ಬೆಟ್ಟದಲ್ಲಿ ದೇವರ ದರ್ಶನವಾಗುತ್ತೆ. ದರ್ಶನವಾಗಿ ನೀವು ಹೇಳಿದ ರೀತಿಯಲ್ಲಿ ಅವ್ರನ್ನ ಹೊರಗಡೆ ತರಲಿಕ್ಕೆ, ಇಸ್ರಾಯೇಲರನ್ನ ಐಗುಪ್ತದಿಂದ ಹೊರಗಡೆ ತರಲಿಕ್ಕೆ ದೇವರು ಅವ್ರನ್ನ ಆರಿಸ್ಕೊಳ್ತಾರೆ. ಅಹರೋನನ್ನು ಆರಿಸ್ಕೊಳ್ತಾರೆ. ಆರಿಸ್ಕೊಂಡು ಅವರಿಬ್ಬರನ್ನ ಕಳಿಸ್ತಾರೆ. ಇದರಲ್ಲಿ ಯಾರು ದೊಡ್ಡವರು ಅಶೋಕ್ ಅವರೇ? ಅಹರೋನನ್ನು ದೊಡ್ಡವನು ಮತ್ತು ಮೋಶೆ ಚಿಕ್ಕವರು. ಈಗ ಜೀವನದಲ್ಲಿ ಕೂಡ ಎಷ್ಟೋ ಸರಿ ಚಿಕ್ಕವರು ದೊಡ್ಡವರು ಆಗ್ಬಿಡ್ತಾರೆ, ದೊಡ್ಡವರು ಚಿಕ್ಕವರು ಆಗ್ಬಿಡ್ತಾರೆ. ಇದರಲ್ಲಿ ಕೂಡ ಆ ರೀತಿ ಆಗಿದೆ. ಸತ್ಯವೇದದಲ್ಲೂ ನಾವು ಓದ್ತೀವಿ, ಮೊದಲನೆಯವರು ಕಡೆಯವರಾಗ್ಬೋದು, ಕಡೆಯವರು ಮೊದಲನೆಯವರು ಆಗ್ಬೋದು ಅಂತ. ಮುಂದುವರಿಸಿ. ಈಗ ಅವರಿಬ್ಬರನ್ನ ಆರಿಸ್ಕೊಂಡ ಮೇಲೆ ಅವ್ರನ್ನ ಕಳಿಸ್ತಾರೆ. ಅವರಿಬ್ಬರು ಇಸ್ರಾಯೇಲರ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಸರಿಸುಮಾರು 10 ಅದ್ಭುತಗಳನ್ನು ಮಾಡ್ತಾರೆ. ಈ ಪ್ರತಿ ಅದ್ಭುತಗಳಲ್ಲೂ ಒಂದು ವಿಶೇಷವಾದಂಥ ಆಧರಣೆ ಇದೆ. ಏನಂದರೆ ಪ್ರತಿಯೊಂದು ಅದ್ಭುತ ಕೂಡ ಆ ಐಗುಪ್ತದ ದೇಶದ ದೇವತೆಗಳ ಮೇಲೆ ಒಂದು ದಾಳಿಯಾಗಿತ್ತು. ನೋಡಿ, ಮೊದಲನೇದಾಗಿ ನೈಲ್ ನದಿಯನ್ನು ರಕ್ತಮಯ ಮಾಡ್ತಾರೆ. ನೈಲ್ ನದಿಯನ್ನು ಐಗುಪ್ತರು ದೇವರು ಅಂತ ಆರಾಧಿಸ್ತಾ ಇದ್ರು. ನಮ್ಮ ಭಾರತ ದೇಶದಲ್ಲಿ ಅನೇಕರು ನದಿಗಳನ್ನು ದೇವರು, ದೇವತೆಗಳು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಐಗುಪ್ತರು ಆ ನೈಲ್ ನದಿಯನ್ನು ಆರಾಧಿಸ್ತಾ ಇದ್ರು, ಆ ದೇವರನ್ನ ಹೊಡೆದ್ರು. ಎರಡನೇದಾಗಿ ಕಪ್ಪೆಗಳನ್ನು ಆರಾಧಿಸ್ತಾ ಇದ್ರು, ಅದಕ್ಕಾಗಿ ದೇಶದ ತುಂಬ ಕಪ್ಪೆಗಳು ಬಂತು. ಮಿಡತೆಗಳನ್ನು ಆರಾಧಿಸ್ತಾ ಇದ್ರು, ಮಿಡತೆಗಳನ್ನ ಹೊಡೆದ್ರು ದೇವರು. ನಂತರ ಸೂರ್ಯ ಚಂದ್ರನ ಆರಾಧಿಸ್ತಾ ಇದ್ರು, ಅದನ್ನು ಹೊಡೆದ್ರು. ಈ ರೀತಿ 10 ಉಪದ್ರವಗಳನ್ನು ತಂದು ಅವರೆಲ್ಲ ಯಾರ್ಯಾರು ದೇವರನ್ನ ಆರಾಧಿಸ್ತಾರೆ, ದೇವರು ಅಂತ ಆರಾಧಿಸ್ತಾರೆ, ಅವೆಲ್ಲವನ್ನು ನಾಶ ಮಾಡ್ತಾ ದೇವರು ಹೇಳಿದ್ದೇನೆಂದರೆ, ಈ ಎಲ್ಲದಕ್ಕಿಂತ ಶಕ್ತಿಶಾಲಿಯಾದಂಥ ದೇವರು ನಾನು, ನೀವು ನನ್ನನ್ನು ಆರಾಧಿಸಿ. ಈ ರೀತಿಯಾಗಿ ಅವರ ಗಮನ ಸೆಳೀತಾನೆ ದೇವರು. ಗಮನ ಸೆಳೀತಾರೆ ಅಂತಕ್ಕಂಥದ್ದನ್ನು ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನೀವು ಹೊರತಂದಿದ್ದೀರಾ. ಗಮನ ಸೆಳೆದ್ರ ದೇವರು? ಖಂಡಿತವಾಗ್ಲೂ. ಯಾಕಂದರೆ ಇಸ್ರಾಯೇಲರು ಅಲ್ಲಿವರೆಗೂ ಅಂಥ ಅದ್ಭುತಗಳನ್ನು ನೋಡಿರಲಿಲ್ಲ. ಎಂಥ ಅದ್ಭುತ ಅಂದರೆ, ಆ ಕಡೆ ಐಗುಪ್ತ ದೇಶದಲ್ಲಿ ಕತ್ಲಿದೆ, ಇವರಿರುವಂಥ ಗೋಷಾನ್ ಪ್ರದೇಶದಲ್ಲಿ ಬೆಳಕಿದೆ. ಈಗ ನೋಡಿ, ನಮ್ಮ ಒಂದು ಪ್ರದೇಶದಲ್ಲಿ, ಈಗ ನೀವಿರೋ ಏರಿಯಾದಲ್ಲಿ ಕರೆಂಟ್ ಇದ್ದು ಪಕ್ಕದ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂದರೆ ಅದೊಂದು ನಾವು ಲೆಕ್ಕ ಹಾಕ್ಕೊಳ್ಬೇಕು. ಯಾಕಂದರೆ ಕರೆಂಟ್ ಬೇರೆ. ಆದರೆ ಇಲ್ಲೇನಾಗಿದೆ ಅಂದರೆ, ಅಲ್ಲಿ ಕತ್ಲಿದ್ದು ನಿಮಗೆ ಬೆಳಕಿದ್ರೆ, ಅಲ್ಲಿ ರಾತ್ರಿ ಇದ್ದು ನಿಮಗೆ ಹಗಲಿದ್ರೆ ಹೆಂಗಿರುತ್ತೆ, ಆ ರೀತಿಯಲ್ಲಿ ದೇವರು ಏನು ಮಾಡಿದ್ರು ಅಂದರೆ, ಆ ಗೋಷಾನ್ ಪ್ರದೇಶದಲ್ಲಿ ಮಾತ್ರ ಬೆಳಕಿರೋ ರೀತಿಯಲ್ಲಿ, ಐಗುಪ್ತ ದೇಶದ ಪೂರ್ತಿ ಕತ್ಲಿರೋ ರೀತಿಯಲ್ಲಿ, ಅಂದರೆ ನೀವು ಹೇಳಿದ ರೀತಿಯಲ್ಲಿ ಗಮನ ಸೆಳೀತಾರೆ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಏನೋ ನಡೀತಾ ಇದೆಯಲ್ಲ, ಇಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಈ ಶಕ್ತಿ ಯಾರು ಅಂತ ಗಮನಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಪ್ರತಿ ಬಾರಿ ಮೋಶೆ ಅಹರೋನರು ಬಂದು ಏನು ಹೇಳ್ತಾರೆ ಅಂದರೆ, ಆ ಶಕ್ತಿ ಬೇರೆ ಯಾರೂ ಅಲ್ಲ, ನೀವು ಮತ್ತು ನಾನು ಆರಾಧಿಸಬೇಕಾದಂಥ ಯೆಹೋವ ದೇವರು ಅಂತ ಅವರಿಗೆ ಗುರುತನ್ನು ಮಾಡ್ತಾ ಇದ್ದಾರೆ. ಈಗ ತೊದಲುಬಾಯಿ ಮೋಶೆಯನ್ನು ದೇವರು ಆರಿಸಿಕೊಂಡು, ನನಗೆ ನೀನು ಮುಖ್ಯವಾಗಿರ್ತಕ್ಕಂಥ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅವನ ಸಹೋದರನನ್ನು ಕೂಡ ಆರಿಸಿಕೊಂಡು, ಆರಾಧನೆ, ಈ ಗುಡಾರದ ಸೇವೆಯ ವಿಚಾರವಾಗಿ ಅವರನ್ನು ತಮ್ಮ ಹಳೇ ಪದ್ಧತಿಗಳಿಂದ 400 ವರ್ಷಗಳಿಂದ ಆಳವಾಗಿ ಬೇರೂರಿದ ಪದ್ಧತಿಗಳಿಂದ ಅವರನ್ನು ಹೊರತರಬೇಕು. ಮೋಶೆಗೆ ತುಂಬ ಕಷ್ಟವಾದ ಕೆಲಸ ಅಲ್ವೇ? ಹೌದು. ಆದರೆ ದೇವರು ಏನು ಹೇಳಿದ್ರು ಅಂದರೆ, ನಾನು ನಿನ್ನ ಜೊತೆ ಇರ್ತೇನೆ, ನೀನೊಬ್ಬನೇ ಅಲ್ಲ, ನೀನು ಬೇಕಾಗಿಲ್ಲ ಮಾತಾಡೋದು, ನಾನು ಮಾತಾಡ್ತೇನೆ, ನಾನು ಕಾರ್ಯಗಳನ್ನು ಮಾಡ್ತೇನೆ. ಆದರೆ ನೀನೇನು ಮಾಡಬೇಕು ಅಂದರೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರಿಗೆ ರಿಮೈಂಡ್ ಮಾಡಬೇಕು, ಹೇಳ್ತಾ ಬರಬೇಕು, ಅವ್ರಿಗೆ ಜ್ಞಾಪಕಪಡಿಸ್ಬೇಕು. ಅದೊಂದು ಕೆಲಸವನ್ನು ನೀನು ಮಾಡಿದ್ರೆ ನೀನು ನಾಯಕನಾಗಿ ಯಶಸ್ವಿ ಆಗ್ತೀಯ ಅಂತ ಹೇಳ್ತಾರೆ. ಈ ರೀತಿ ಕರ್ಕೊಂಡು ಹೊರಗಡೆ ಬರಬೇಕಾದ್ರೆ ಅವ್ರಿಗೆ ಗುಡಾರದ ಸೇವೆಯನ್ನು ತಿಳಿಸ್ಬೇಕು. ಈಗ ಹೇಳಿ. ಒಂದೇ ಒಂದು ಸಣ್ಣ ಒಂದು ತಡೆಯನ್ನು ಮಾಡ್ತಾ ಇದ್ದೀನಿ, ಕ್ಷಮಿಸಿ. ದೇವರು ಮೋಶೆ ನನಗೆ ತೊದಲುಬಾಯಿ
ನನಗೆ ಈ ರೀತಿಯಾದ ಕೆಲಸ ಕಾರ್ಯಗಳಾಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ನನ್ನ ಬಿಟ್ಬಿಡು, ನಾನು ಬರೋದಿಲ್ಲ ಅಂತೇಳಿ ಕೂಡ ದೇವರು ಮೋಶೆಯನ್ನೇ ಆಯ್ಕೆ ಮಾಡ್ಕೊಂಡು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಎಷ್ಟೋ ಪ್ರಿಯ ವೀಕ್ಷಕರುಗಳು ಯೋಚನೆ ಮಾಡ್ತಾ ಇರ್ಬೋದು, ನಾನು ಈ ಒಂದು ಕೆಲಸಕ್ಕೆ ಯೋಗ್ಯನಲ್ಲ, ಈ ಕೆಲಸವನ್ನು ಮಾಡಲಾರೆ, ದೇವರು ನನ್ನನ್ನು ಆಯ್ಕೆ ಮಾಡೋದಿಲ್ಲ. ದೇವರು ನಮ್ಮ ಬಲಹೀನತೆಯಲ್ಲೇ ನಮ್ಮನ್ನು ಆಯ್ಕೆ ಮಾಡಿ ಶಕ್ತಿ ಕೊಟ್ಟು ಅದರಂತೆ ನಡೀತಾನೆ ಅಲ್ವೇ ಬೋಧಕರೇ? ಹೌದು, ನೀವು ಹೇಳಿದ್ದನ್ನು ನಾನು ಖಂಡಿತವಾಗ್ಲೂ ಒಪ್ತೀನಿ. ಯಾಕಂದರೆ ಮೋಶೆಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ನೀವು ಸತ್ಯವೇದ ಚರಿತ್ರೆಯಲ್ಲಿ ನೋಡಿದ್ರೆ ಒಂದು ಪ್ರಬಲವಾದಂಥ ನಾಯಕ, ಅನೇಕ ದೊಡ್ಡ ದೊಡ್ಡ ಪ್ರಸಂಗಗಳನ್ನು ಮಾಡಿದಂಥ ನಾಯಕ ಯಾರಂದರೆ ಮೋಶೆ. ಇಸ್ರಾಯೇಲರು ಇಲ್ಲಿಯವರೆಗೂ ಈ ದಿನ ನೀವು ಯಹೂದ್ಯರನ್ನು ಕೇಳಿದ್ರು ನಿಮ್ಮಲ್ಲಿ ಮಹಾ ದೊಡ್ಡ ಪ್ರವಾದಿ ಯಾರು ಅಂತ ಹೇಳಿದ್ರೆ ಮೋಶೆನೇ ಜ್ಞಾಪಕಪಡಿಸ್ಕೊಳ್ತಾರೆ. ಯಾಕಂದರೆ ಆತನು ಮಾತಾಡಿದಂಥ ರೀತಿ, ದೇವರು ಅವ್ನಿಗೆ ಏನು ಹೇಳ್ತಾನೆ ಅದನ್ನು ತಗೊಬಂದು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದ. ಅಂದರೆ ನಾವು ಕೆಲವು ಸಮಯದಲ್ಲಿ ರೆಕಾರ್ಡಿಂಗ್ ಅಂತೇನು ಹೇಳ್ತೀವಿ, ಹೆಂಗೆ ಹೇಳಿದ್ರೆ ಅದನ್ನೇ ತಂದು ಹೇಳೋದು, ಆ ರೀತಿ ಹೇಳ್ತಿದ್ದಾರೆ. ಇದೇ ಮೋಶೆನ, ಬಾಯಿ ಸರಿ ಇಲ್ಲ, ನೀವು ಹೇಳಿದ ರೀತಿಯಲ್ಲಿ ತೊದಲು ಬಾಯವನು ಅಂತ ಹೇಳಿದ್ದು ಮೋಶೆನ ಅನಿಸುತ್ತೆ ನಮಗೆ. ಆತನ ಚರಿತ್ರೆಯನ್ನು ಓದಿದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಆ ಮಾತಿನಲ್ಲಿ ಸ್ಪಷ್ಟತೆ, ಆ ಮಾತಿನಲ್ಲಿ ಒಂದು ದೃಢತೆ ಇತ್ತು. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ, ನೀವು ಹೇಳಿದ ರೀತಿಯಲ್ಲಿ ಆ ಬಲಹೀನತೆಯನ್ನು ಬಲವಾಗಿ ಪರಿವರ್ತನೆ ಮಾಡುವಂಥ ದೇವರು. ಅದಕ್ಕಾಗಿ ಮೋಶೆನ ಆರಿಸ್ಕೊಂಡು ಮೋಶೆಗೆ ಏನು ಮಾಡ್ತಾರೆ ಅಂದರೆ ಈ ಗುಡಾರದ ಮೆಷರ್ಮೆಂಟ್ಸನ್ನು ಕೊಡ್ತಾರೆ. ಈಗ ನನಗೆ ಒಂದು ವಿಷಯವನ್ನು ತಿಳಿಸ್ಕೊಡಿ ಬೋಧಕರೇ. ಈಗ ಗುಡಾರದ ಸೇವೆ ಅಂತ ಇದು ಬಂದು ದೇವರ ಒಂದು ಯೋಜನೆನಾ, ಅಥವಾ ಈ ರೀತಿಯಾದ ಯೋಜನೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥ ದೇಶಗಳಲ್ಲಿ ಇತ್ತ, ಅಥವಾ ಅದರಿಂದ ಡಿಡ್ ವಿ ಕಾಪಿ ಸಮಥಿಂಗ್ ಫ್ರಮ್ ಅದರ್ ನೇಷನ್ಸ್? ನೋಡಿ, ಇದರಲ್ಲಿ ದೇವರು ಹೇಳುವಂಥ ಒಂದು ವಚನವನ್ನು ನಾವು ಓದ್ಬಿಟ್ಟು ನಾವು ಮುಂದೆ ಹೋಗೋಣ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 8-9 ವಚನಗಳು. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ಅವರ ಮಧ್ಯದಲ್ಲಿ ವಾಸಿಸೋಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು ಎಂಬತಕ್ಕಂಥ ಆದೇಶ ದೇವರು ಕೊಡ್ತಾ ಇರೋದನ್ನ ನಾವು ನೋಡ್ತಾರೆ. ಈ ಒಂದು ವಚನದಿಂದ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ನೀವು ತೆಗೆದುಕೊಳ್ಳಿ, ನಾವು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬನ್ನಿ, ಈ ಗುಡಾರದ ಸೇವೆಯ ಬಗ್ಗೆ ನಾವು ಕಲಿತಾ ಇದ್ದೀವಿ, ಕಲಿಯೋಣ. ಬೋಧಕರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ಒಂದು ವಚನವನ್ನು ಓದ್ತಾ ಇದ್ರಿ, ಆ ವಿರಾಮಕ್ಕೆ ಸಮಯವಾಗಿತ್ತು. ದಯವಿಟ್ಟು ಆ ವಚನವನ್ನು ಇನ್ನೊಂದು ಸರಿ ಓದಿ. ನೋಡಿ, ಇಲ್ಲಿ ವಿಮೋಚನೆ ಕಾಂಡ 25ನೇ ಅಧ್ಯಾಯ 8-9 ವಚನಗಳನ್ನು ನಾನು ಓದ್ತಾ ಇದ್ದೆ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ಇಲ್ಲಿ ಮುಖ್ಯವಾದ ಮಾತು ಏನಂದರೆ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರ. ಅಂದರೆ ಯಾವ ಮಾದರಿಯನ್ನು ತೋರಿಸಿದ್ರು? ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ದೇವರು ಒಂದು ಮಾದರಿಯನ್ನು ತೋರಿಸಿದ್ರು, ಆದರೆ ಯಾವ ಮಾದರಿ? ಈ ಮಾದರಿ ನೀವು ಕೇಳಿದಂಥ ಪ್ರಶ್ನೆ ತುಂಬ ಆಸಕ್ತಿಕರವಾದಂಥ ಪ್ರಶ್ನೆ. ಇದೇ ಮಾದರಿಯನ್ನು ಅನೇಕ ಬೇರೆ ರಾಜ್ಯಗಳು ಕೂಡ ಫಾಲೋ ಮಾಡ್ತಾಯಿದ್ರು. ಯಾಕಂದರೆ ಇಸ್ರಾಯೇಲರಿಗಿಂತ ಮುಂಚೆ ಈ ಅನೇಕ ರಾಜ್ಯಗಳು ಸ್ಥಾಪನೆ ಆಗಿತ್ತು. ಅಂಥ ರಾಜ್ಯಗಳಲ್ಲಿ ಕೂಡ ಅವ್ರಿಗೂ ಒಂದು ಆರಾಧನೆ, ಒಂದು ಸಿದ್ಧಾಂತಗಳಿತ್ತು, ಪದ್ಧತಿಗಳಿತ್ತು, ಪ್ರಕಾರಗಳಿತ್ತು. ಅದರಲ್ಲಿ ನಾವು ನೋಡುವುದಾದರೆ ಅವರು ಕೂಡ ಹೆಚ್ಚು ಕಮ್ಮಿ ಅಂತ ನಾವು ಹೇಳುವುದಾದರೆ ಇದೇ ರೀತಿಯ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ರು. ಆದರೆ ದೇವರು ಅದಕ್ಕಿಂತ ಇನ್ನು ಸ್ವಲ್ಪ ವ್ಯತ್ಯಾಸವಾಗಿ, ವಿಶೇಷವಾಗಿ ತೋರಿಸಿದ್ರು. ಈಗ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, 400 ವರ್ಷಗಳು ಬಂಧನದಲ್ಲಿದ್ದಂಥ ಇಸ್ರಾಯೇಲರು ಅವರ ಒಂದು ಪದ್ಧತಿಗೆ ಅನುಗುಣವಾಗಿ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ರು, ಆ ಬಂಧನದಲ್ಲಿದ್ದಂಥ ಜೀವನದ ಶೈಲಿಯಲ್ಲಿ. ಈಗ ನಾವು ಗುಡಾರದ ಸೇವೆ ಬೇರೆ ದೇಶಗಳಲ್ಲೂ ಇತ್ತು ಅಂತ ನೀವು ಈಗ ಹೇಳಿದ್ರೆ, ಸೊ ಈಗ ನಾವು ಅಥವಾ ದೇವರು ಈ ಒಂದು ಗುಡಾರದ ಸೇವೆಯ ಒಂದು ಕ್ರಮವನ್ನು ಹೇಳ್ಕೊಟ್ಟಿದ್ದಾರೆ. ಆದರೆ ಈಗ ನೀವು ಹೇಳಿದ್ರೆ ಇಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದ ಕ್ರಮಗಳು ಕನಿಷ್ಠ ಪಕ್ಷ ನಡೀತಾ ಇತ್ತು ಅಂತ ನೀವು ಹೇಳಿದ್ದೀರ. ಸೊ ವೋಂಟ್ ಇಟ್ ಬಿ ಲೈಕ್ ಬೇರೆ ಒಂದು ರಾಜ್ಯಗಳ ಮೇಲೆ ಅವರ ಒಂದು ಪದ್ಧತಿಯ ಒಂದು ಪ್ರಭಾವ ಇಸ್ರಾಯೇಲರ ಮೇಲೆ ಬೀಳ್ತಾ ಇತ್ತಲ್ವೇ? ನೋಡಿ, ಇದನ್ನು ಪ್ರಭಾವ ಬೀಳೋದಕ್ಕಿಂತ ನಾವು ಪುರಾತತ್ವ ಶಾಖೆ ಕೆಲವು ಸಂಶೋಧನೆಗಳನ್ನು ಮಾಡಿದೆ. ಆ ಸಂಶೋಧನೆ ಏನು ಹೇಳುತ್ತೆ ಅಂದರೆ,
ಇಸ್ರಾಯೇಲರು ಗುಡಾರಗಳನ್ನು ಕಟ್ಟುವುದಕ್ಕಿಂತ ಮುಂಚೆ ಅನೇಕ ರಾಜ್ಯಗಳು ಕೂಡ ದೇವಸ್ಥಾನಗಳನ್ನು ಕಟ್ಕೊಂಡಿದ್ರು. ಅಂದರೆ ಇಸ್ರಾಯೇಲರ ಮಾದರಿಯಲ್ಲಿ ಇದ್ದಿದ್ರೂ ಕೂಡ ಇಷ್ಟು ವಿಸ್ತಾರವಾಗಿ ಇರಲಿಲ್ಲ. ಒಂದು. ಎರಡನೇದಾಗಿ ಇಸ್ರಾಯೇಲರ ಗುಡಾರದ ಸೇವೆ ಹೊತ್ಕೊಂಡು ಹೋಗುವಂಥ ರೀತಿಯಲ್ಲಿತ್ತು. ಅಂದರೆ ಅದನ್ನು ಈಸಿ ಟು ಕ್ಯಾರಿ, ಯಾಕಂದರೆ ಅವರು ಪ್ರಯಾಣ ಮಾಡಬೇಕಿತ್ತು. ಬೇರೆ ರಾಜ್ಯಗಳು ಸ್ಥಿರವಾಗಿ ಒಂದು ಸ್ಥಳದಲ್ಲಿ ಸೆಟಲ್ಡ್ ಆಗಿದ್ದರಿಂದ ಅವರ ದೇವಸ್ಥಾನದ ಸಿದ್ಧಾಂತಗಳು ಬೇರೆ ರೀತಿಯಲ್ಲಿತ್ತು. ಎರಡನೇದಾಗಿ ನಾವು ನೋಡೋದಾದರೆ ದೇವರು ಈ ಬಲಿ ವಿಧಾನವನ್ನು ಇಸ್ರಾಯೇಲರಿಗೆ ಆಲ್ರೆಡಿ ಹೇಳ್ಕೊಟ್ಟಿದ್ರು. ಅಬ್ರಾಹಮನು ಬಲಿ ಕೊಟ್ಟಿದ್ದ, ನೋಹನು ಬಲಿ ಕೊಟ್ಟಿದ್ದ, ಯಾಕೋಬನು ಬಲಿ ಕೊಟ್ಟಿದ್ದ. ಇದು ಬಲಿ ಕೊಡ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಆ ಪದ್ಧತಿ ಇತ್ತ? ಇದ್ದರೂ ಕೂಡ ಈ ರೀತಿಯ ವಿಧಾನ, ಅಂದರೆ ನಮ್ಮ ಬಲಿ ಏನಕ್ಕೆ ಸೂಚನೆ ಮಾಡುತ್ತಂದರೆ, ನಾನು ಸಾಯಬೇಕಿತ್ತು, ನನ್ನ ಸ್ಥಾನದಲ್ಲಿ ಒಂದು ಕುರಿಮರಿ ಸಾಯ್ತಾ ಇದೆ. ಈ ಸಿದ್ಧಾಂತ ಬೇರೆ ಯಾವುದರಲ್ಲೂ ಇರಲಿಲ್ಲ. ಅಂದರೆ ರಕ್ತದ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಅನ್ನುವಂಥ ಸಿದ್ಧಾಂತ ಬೇರೆ ಯಾವ ದೇಶಗಳಲ್ಲಾಗಲಿ ಬೇರೆ ಯಾವ ದೇವರುಗಳಲ್ಲಾಗಲಿ ಈ ಸಿದ್ಧಾಂತ ಇರಲಿಲ್ಲ. ಇದು ಕೇವಲ ಯೆಹೋವ ದೇವರು ಮೊದಲನೇದಾಗಿ ಆದಾಮನಿಗೂ ಅವಳಿಗೂ ಏದೇನು ತೋಟದಲ್ಲಿ ತೋರಿಸಿದಂಥ ಒಂದು ವಿಧಾನ ಏನು ಅಂದರೆ, ಅವರಿಗೆ ಚರ್ಮದ ಅಂಗಿಗಳು ಬೇಕಾಗಿತ್ತು. ಅವರು ಎಲೆಗಳನ್ನು ಸುತ್ತಕೊಂಡಿದ್ರು, ಅದನ್ನು ತೆಗೆದುಹಾಕಿ ಚರ್ಮದ ಅಂಗಿಗಳನ್ನು ಹೊಲಿಸಬೇಕಾದ್ರೆ ಕುರಿಮರಿಯನ್ನು ಕಡಿಬೇಕಿತ್ತು. ಆ ಕುರಿಮರಿಯನ್ನು ಕಡಿದಾಗ ಆದಾಮನು ಹವ್ವಳು ಇಬ್ಬರು ಆ ಕುರಿ ಸಾಯುವುದನ್ನು ನೋಡಿದಾಗ, ರಕ್ತ ಚೆಲ್ಲುವುದನ್ನು ಮೊದಲನೇ ಬಾರಿ ಕಣ್ಣು ಮುಂದೆ ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಅಲ್ಲಿವರೆಗೂ ರಕ್ತ ನೋಡಿರಲಿಲ್ಲ, ಸಾಯೋದನ್ನು ನೋಡಿರಲಿಲ್ಲ. ಆ ಕುರಿಮರಿಯ ಚರ್ಮವನ್ನು ದೇವರು ತೆಗೆದು ಅಂಗಿಗಳನ್ನು ಮಾಡಿ ಕೊಟ್ಟಾಗ, ನಿಮಗಾಗಿ ಅಂಗಿಗಳನ್ನು ಮಾಡಬೇಕಾದ್ರೆ ಒಂದು ಜೀವ ತನ್ನ ಪ್ರಾಣವನ್ನು ಕೊಟ್ಟಿದೆ. ಈ ಸಿದ್ಧಾಂತವನ್ನು ಈ ಯಜ್ಞದ ಬಲಿಯ ರೂಪದಲ್ಲಿ ದೇವರು ಗುಡಾರದ ಸೇವೆಯಲ್ಲಿ ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ, ಇನ್ನೂ ವಿಶೇಷವಾಗಿ ತಿಳಿಸ್ತಾರೆ. ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂದರೆ, ಪರಲೋಕದ ಒಂದು ಮಾದರಿ, ಅಂದರೆ ದೇವರು ಪರಲೋಕದಿಂದ ಒಂದು ಪ್ಯಾಟ್ರನ್ ತೋರಿಸಿದ್ದಾರೆ, ಒಂದು ಜೆರಾಕ್ಸ್ ಕಾಪಿ ತೋರಿಸಿದ್ದಾರೆ, ಈ ರೀತಿ ನೀವು ಮಾಡಬೇಕು. ಅಂದರೆ ಇದು ಬೇರೆ ರಾಜ್ಯಗಳಿಗೆ ಯಾವ ರೀತಿ ವ್ಯತ್ಯಾಸ ಅಂತ ನೀವು ಕೇಳಿದ್ರೆ ವ್ಯತ್ಯಾಸವಾಗಿತ್ತು ಖಂಡಿತವಾಗ್ಲೂ. ಯಾಕಂದರೆ ನಮ್ಮ ದೇವರು ಏನೇ ಮಾಡಿದ್ರು ಕೂಡ ವಿಶೇಷವಾಗಿ ಮಾಡುವಂಥ ದೇವರು. ಇಲ್ಲ ಅಶೋಕ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳಿದ್ರಿ ಈಗ ಪರಲೋಕದಲ್ಲಿ ಒಂದು ಪ್ಯಾಟರ್ನ್ ಇತ್ತು, ಹೌದು, ಒಂದು ರೀತಿಯಾದ ಒಂದು ಶೈಲಿ ಇತ್ತು, ಅದನ್ನು ಮೋಶೆಯ ಮೂಲಕ ಜನರಿಗೆ ತಿಳಿಸಿರು ಅಂತ. ಈಗ ತಾನೇ ಹೇಳಿದ್ರಿ, ಒಂದು ರೀತಿಯಾದ ಒಂದು ಶೈಲಿಯನ್ನು ಬೇರೆ ರಾಜ್ಯಗಳು ಕೂಡ ಇದನ್ನು ಪದ್ಧತಿಯಾಗಿ ಪಾಲನೆ ಮಾಡ್ತಾ ಇದ್ರು. ಸೊ ಈಗ ಪರಲೋಕದ ರಾಜ್ಯದ ಒಂದು ಪ್ಯಾಟ್ರನನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅಂದರೆ, ಆ ಪ್ಯಾಟ್ರನ್ ಬೇರೆಯವ್ರಿಗೆ ಸಿಕ್ಕಿರಲ್ವಲ್ಲ? ಖಂಡಿತವಾಗ್ಲೂ ಸಿಕ್ಕಿರಲ್ಲ. ಆದರೆ ದೇವರು ಇಲ್ಲಿ ಏನು ಅವ್ರಿಗೆ ಹೇಳ್ತಾ ಇದ್ದಾನೆಂದರೆ, ಅವರಿಗೆ ಹೊಸದಾಗಿರುವಂಥದ್ದನ್ನು ಯಾವುದನ್ನು ಹೇಳ್ತಾ ಇಲ್ಲ, ಆಲ್ರೆಡಿ ಅವ್ರು ನೋಡಿ ಅಬ್ಸರ್ವ್ ಮಾಡಿರುವಂಥದ್ದನ್ನು. ಈಗ ಇನ್ನೊಂದು ವಿಷಯ ಕ್ಷಮಿಸಿ, ಅವಾಗ ನಿಮ್ಮನ್ನು ತಡೆ ಮಾಡ್ತಾ ಇದ್ದೀನಿ. ನಾವು ಕ್ರಮಬದ್ಧವಾಗಿ ಕೆಲವು ವಿಷಯಗಳನ್ನು ಕಲಿಬೇಕು ಅಂತ ನಾನು ಕಲಿತಾ ಇದ್ದೀನಿ. ಈಗ ಸರಳವಾದ ಒಂದು ಆರಾಧನೆಯನ್ನು ದೇವರು ಹೇಳ್ಕೊಟ್ರ ಅಥವಾ ಕಠಿಣವಾದ ಆರಾಧನೆಯನ್ನು ಹೇಳ್ಕೊಟ್ರ? ಇದು ತುಂಬ ಪ್ರಾಮುಖ್ಯ. ಕಠಿಣವಾಗಿರಲಿಲ್ಲ ಅದು. ಯಾಕಂದರೆ ಆರಾಧನೆ ವಿಧಾನ ಅವರು ಅಬ್ಸರ್ವ್ ಮಾಡಿರೋದ್ರಿಂದ. ಈಗ ನೋಡಿ, ನಾವು ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕಾದ್ರೆ ಆಲ್ರೆಡಿ ಅವ್ರು ಅಬ್ಸರ್ವ್ ಮಾಡಿರೋದನ್ನು ಹೇಳ್ಕೊಟ್ರೆ ಈಸಿಯಾಗಿ ಕ್ಯಾಚ್ ಮಾಡ್ತಾರೆ. ಆ ರೀತಿಯಲ್ಲಿ ಇಸ್ರಾಯೇಲರು ಆಲ್ರೆಡಿ ನೋಡಿ ಗಮನಿಸಿದಂಥ ಕೆಲವು ಪದ್ಧತಿಗಳನ್ನೇ ಉಪಯೋಗಿಸಿ ಅದಕ್ಕೆ ಸ್ವಲ್ಪ ಭಿನ್ನವಾಗಿ ತನ್ನ ಒಂದು ವಿಶೇಷತೆಯನ್ನು ಸೇರಿಸಿ ಈ ಪ್ಯಾಟ್ರನ್, ಅಂದರೆ ಈ ಮಾದರಿಯನ್ನು ದೇವರು ಸಿದ್ಧ ಮಾಡಿದರು. ನೋಡಿ, ಇದನ್ನು ನಾನು ಏನು ಹೇಳ್ತೀನಿ ಅಂದರೆ, ಈ ಮಾದರಿಯನ್ನು ಸಿದ್ಧಪಡಿಸ್ಬೇಕಾದ್ರೆ ದೇವರು ತುಂಬ ಆಲೋಚನೆ ಮಾಡಿರ್ತಾನೆ. ಈ ಮಾದರಿಯನ್ನು ಕೊಟ್ಟರೆ, ಯಾಕಂದರೆ ಈ ಮಾದರಿ ಇಸ್ರಾಯೇಲರ ವಂಶಗಳವರೆಗೆ, ಅನೇಕ ವಂಶಗಳವರೆಗೆ ಅವರನ್ನು ಪರಿಪಾಲಿಸುವಂಥ ಒಂದು ಕೇಂದ್ರ ಅಂತ ನಾವು ಹೇಳಿದ್ವಿ, ಟ್ರೈನಿಂಗ್ ಸೆಂಟರ್. ಇದನ್ನು ಪ್ಲ್ಯಾನ್ ಮಾಡಬೇಕು ಅಂದರೆ ದೇವರು ಸುಮ್ಮನೆ ಒಂದು ರಾತ್ರಿಯಲ್ಲೋ ಬೇಗ ಬೇಗ ಪ್ಲ್ಯಾನ್ ಮಾಡಿ ಆತುರಾತ್ರವಾಗಿ ಕೊಟ್ಟಿದ್ದಲ್ಲ. ಇಟ್ ಹ್ಯಾಸ್ ಬೀನ್ ಪ್ಲ್ಯಾನ್ಡ್, ವೆಲ್ ಪ್ಲ್ಯಾನ್ಡ್, ಪ್ರೀ ಪ್ಲ್ಯಾನ್ಡ್ ಆ್ಯಂಡ್ ವೆಲ್ ಥಾಟ್. ಎಲ್ಲ ಚೆನ್ನಾಗಿ ಆಲೋಚನೆ ಮಾಡಿ ಎಲ್ಲಿ ಯಾವುದಿರಬೇಕು, ಹೇಗಿರಬೇಕು. ಅದಕ್ಕಾಗಿ ದೇವರು ಮೋಶೆನ ಆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಆ ಒಂದು ಮಾದರಿಯನ್ನು ತೋರಿಸಿದಾಗ ಮೋಶೆ ಅನುಭವ ನೀವು ತಿಳ್ಕೊಳ್ಬೇಕು. ಇಷ್ಟು ದೊಡ್ಡ ದೇವರು, ಪರಿಶುದ್ಧನಾದಂಥ ದೇವರು, ಆತನು ಬಂದು ನಮ್ಮ ಜೊತೆ ವಾಸ ಮಾಡ್ತಾನೆ ಅಂದರೆ, ಈಗ ನೀವು ರಾಜಕೀಯದಲ್ಲಿ ಕೆಲವು ಸಮಯ ನೋಡಿರ್ತೀರ, ಹಳ್ಳಿ ವಾಸ್ತವ್ಯ ಅಂತ. ಮುಖ್ಯಮಂತ್ರಿಗಳು ಹೋಗಿ ಒಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಇರ್ತಾರೆ. ಆ ಮನೇಲಿ ಇರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಆ ಮುಖ್ಯಮಂತ್ರಿ ಇರಬೇಕಾದ್ರೆ ಏನೇನು ಬೇಕೋ ಆ ಮನೇಲಿ ಎಲ್ಲ ಮಾಡಿಬಿಡ್ತಾರಂತೆ. ಒಂದು ಹಳ್ಳಿ, ಒಂದು ಗುಡಾರದಲ್ಲಿ, ಒಂದು ಚಿಕ್ಕ ಗುಡಿಸಲಲ್ಲಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಥರ. ಹೌದು, ಒಂದು ಎ ಸಿ ಹಾಕಿಸ್ತಾರೆ, ಟಾಯ್ಲೆಟ್ ಕಟ್ಟಿಸ್ತಾರೆ, ಎಲ್ಲ ಮಾಡಿಸ್ಬಿಡ್ತಾರೆ. ಅಂದರೆ ಅವರು ಸುಖವಾಗಿರಬೇಕು. ಎಷ್ಟು ದಿನ, 3 ದಿನ ಇದ್ದರೂ ಸಾಕು.
ಅವ್ರು ಹೋದ ತಕ್ಷಣ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ನೀವು ನೋಡುವುದಾದರೆ ಗುಡಾರ ಸೇವೆಯಲ್ಲಿ ದೇವರು ಇಳಿದು ಬಂದು ನಮ್ಮ ಜೊತೆ ಸಂಭಾಷಣೆ ಮಾಡ್ತಾನೆ. ಈ ಸ್ವಾರಸ್ಯವಾಗಿರ್ತಕ್ಕಂಥ ಚರ್ಚೆಯನ್ನು ನಾನು ಒಂದು ಸಣ್ಣ ವಿರಾಮಕ್ಕೆ ನಿಲ್ಲಿಸಲೇಬೇಕಾಗಿದೆ. ಕ್ಷಮಿಸಿ, ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಗುಡಾರದ ಸೇವೆ ಪರಲೋಕದಲ್ಲಿ ಈ ಪ್ಯಾಟ್ರನ್ ಈಗ ಇದೆಯಾ? ಖಂಡಿತವಾಗ್ಲೂ ಇದೆ. ನೋಡಿ, ನೀವು ಯೆಶಾಯನ ಗ್ರಂಥ 6ನೇ ಅಧ್ಯಾಯನ ತೆಗೆದುಕೊಂಡಾಗ ಅಲ್ಲಿ ದೇವರನ್ನ ಯಾವ ರೀತಿ ಆರಾಧನೆ ಮಾಡ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಯಾವ ರೀತಿ ಆರಾಧನೆ ನಡೆಯುತ್ತೆ, ಅಲ್ಲಿ ದೂತರಿದ್ದಾರೆ, ಕೆರೂಬಿಯರಿದ್ದಾರೆ. ಕೆರೂಬಿಯರು ಯಾವ ರೀತಿ ಆರಾಧನೆ ಮಾಡ್ತಾರೆ, ಸತ್ಯವೇದ ಗೊತ್ತಿರೋರೆಲ್ಲರೂ ಕೂಡ. ಈಗ ಕ್ಷಮಿಸಿ, ಪ್ಯಾಟ್ರನ್ ಅಂತ ಹೇಳಿದ್ರೆ ಹಾಂ, ಈಗ ಈ ಕೈಗೆ ಪ್ಯಾಟ್ರನ್ನು ಇದು, ಹೌದು, ಇದೇ ರೀತಿಯಾಗಿ ಇದಿದ್ರೆ ಇದು ಪ್ಯಾಟ್ರನ್ ಅಂತ ಹೇಳ್ತೀವಿ. ಹೌದು. ಈಗ ಪರಲೋಕದಲ್ಲಿ ಒಂದು ರೀತಿ ಗುಡಾರದ ಸೇವೆ ಅಥವಾ ಗುಡಾರ ಇದೆ, ಅದೇ ರೀತಿಯಾದ ಒಂದು ಗುಡಾರ ಇಲ್ಲಿ ಕಟ್ಟು ಅಂತ ದೇವರು ಹೇಳ್ತಕ್ಕಂಥದ್ದನ್ನು ನೀವು ತಾನೇ ಹೇಳಿದ್ರಿ. ಸೊ ಈಗ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ? ಪರಲೋಕದಲ್ಲಿ ಇರ್ತಕ್ಕಂಥ ಪ್ಯಾಟ್ರನ್ಗೂ ಇಲ್ಲಿರ್ತಕ್ಕಂಥ ಪ್ಯಾಟ್ರನ್ಗೆ ಏನು ವ್ಯತ್ಯಾಸ? ಈ ಅಲ್ಲಿಗೂ ಇಲ್ಲಿಗಿರುವಂಥ ವ್ಯತ್ಯಾಸ ಏನು ಅಂದರೆ, ಅಲ್ಲಿ ಪಾಪಿಗಳಿಗೆ ಪ್ರವೇಶವಿಲ್ಲ, ಇಲ್ಲಿ ಪಾಪಿಗಳಿಗಾಗಿಯೇ ಆ ಗುಡಾರ ಸೇವೆ. ಅಂದರೆ ಪಾಪಿಗಳು ಬಂದು ತಮ್ಮ ಪಾಪವನ್ನು ಹರಿಕೆ ಮಾಡಿಕೊಂಡು ನಾನು ಸಾಯುವುದಕ್ಕೆ ಬದಲಾಗಿ ನನ್ನ ಕುರಿಮರಿಯನ್ನು ಬಲಿ ಕೊಡ್ತಾ ಇದ್ದೀನಿ ಅನ್ನೋದು ಈ ಗುಡಾರದ ಒಂದು ಅರ್ಥ. ಅಲ್ಲಿ ಏನು ಅಂದರೆ ಎಲ್ಲ ಪರಿಶುದ್ಧವಾಗಿ ನಡೆಯುವಂಥದ್ದು, ಅಲ್ಲಿ ಯಾವುದು ಕೂಡ ಪಾಪಕ್ಕೆ ಪ್ರವೇಶವಿಲ್ಲ. ಮತ್ತು ವಿಶೇಷವಾಗಿ ನಾವು ನೋಡುವುದಾದರೆ ಅಲ್ಲಿ ಬಲಿದಾನವಿರಲಿಲ್ಲ, ರಕ್ತದ ಬಲಿದಾನವಿರಲಿಲ್ಲ. ಆದರೆ ಮಾದರಿ ಮಾತ್ರ ಇತ್ತು. ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಮತ್ತು ದೀಪಸ್ತಂಭ ಇವೆಲ್ಲವೂ ಕೂಡ ಕ್ರಿಸ್ತನಿಗೆ ಹೋಲಿಕೆ. ಆದ್ದರಿಂದ ಕ್ರಿಸ್ತನೇ ಅಲ್ಲಿ ಈ ಎಲ್ಲ ಪಾತ್ರೆಗಳು ಅಥವಾ ಎಲ್ಲವನ್ನು ಕೂಡ ಹೋಲಿಕೆ ಮಾಡಿಕೊಂಡು ಆತನ ಜೀವಿಸ್ತಾ ಇದ್ದ. ನೀವು ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ರೆ ಆತನೇ ದೀಪಸ್ತಂಭವಾಗಿದ್ದ, ದೀಪಸ್ತಂಭದ ಮಧ್ಯದಲ್ಲಿದ್ದ ಅಂತ ನಾವು ನೋಡ್ತೇವೆ. ಸೊ ಆದ್ದರಿಂದ ಪರಲೋಕದಲ್ಲಿ ಖಂಡಿತವಾಗಲೂ ಅನೇಕರು ಇದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಕೆಲವರು ಒಪ್ಕೊಳ್ತಾರೆ, ಅನೇಕರು ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ನೀವು ಹೇಳಿದ್ರೆ ನಾನು ಓದಿದ್ದೀನಿ. ನಮ್ಮ ಬೋಧಕರ ತರಬೇತಿಗೆ ನಾವಿಬ್ಬರು ಓದಬೇಕಾದ್ರೆ ಹೌದು, ಎಷ್ಟೋ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ನಮ್ಮ ಸತ್ಯವನ್ನು ಅರ್ಥಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಎಷ್ಟೋ ಜನರು ಇದರ ಬಗ್ಗೆ ಲೇಖನ ಬರೆದು ತಪ್ಪಾಗಿದ್ದಾರೆ ಕೂಡ. ಆದರೆ ಈ ಕಾರ್ಯಕ್ರಮದ ಮೂಲಕ ಅಂಥವ್ರಿಗೆ ನೀವು ಖಡಾಖಂಡಿತವಾಗಿ ಹೇಳ್ತಕ್ಕಂಥ ಅಂಶ ಯಾವುದು? ಪರಲೋಕದಲ್ಲಿ ಆ ಗುಡಾರದ ಆ ಪ್ಯಾಟ್ರನ್, ಆ ಒಂದು ರೀತಿ ಇದೆಯಾ ಇಲ್ವಾ? ಖಂಡಿತವಾಗ್ಲೂ ಇದೆ. ಯಾಕಂದರೆ ನಾವು ಸತ್ಯವೇದ ಓದಿದ್ದೀವಿ, ಸತ್ಯವೇದವೇ ನಮಗೆ ಆಧಾರ. ನಾವೇನೇ ಮಾತಾಡಿದ್ರೂ ಕೂಡ ಸತ್ಯವೇದ ನಮಗೆ ಆಧಾರವಾಗಿರಬೇಕು. ಈ ಸತ್ಯವೇದದ ಆಧಾರ ಪ್ರಕಾರವಾಗಿ ಮೋಶೆಗೆ ದೇವರು ಹೇಳಿದ್ದೇನೆಂದರೆ, ನಾನು ನಿನಗೆ ತೋರಿಸಿದಂಥ ಮಾದರಿಯಲ್ಲಿ, ಅದು ಒಂದನೇ ಆಧಾರ. ಎರಡನೇ ಆಧಾರ, ಪರಲೋಕದಲ್ಲೂ ಕೂಡ ಆರಾಧನೆ ಇದೆ ಅನ್ನೋದಕ್ಕೆ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನು ನೋಡಿದಂಥ ದರ್ಶನದಲ್ಲಿ ದೇವರ ಸನ್ನಿಧಿ ಯಾವ ರೀತಿ ಇತ್ತು ಇದು. ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಅನೇಕ ಬಾರಿ ಇದನ್ನು ನೋಡ್ತಾನೆ. ಧೂಪಾರಾತಿಯನ್ನು ನೋಡ್ತಾನೆ, ಮೇಜಿನ ಮೇಲಿದ್ದಂಥ ರೊಟ್ಟಿಯನ್ನು ನೋಡ್ತಾನೆ, ಮತ್ತು ಆ ದೀಪಸ್ತಂಭವನ್ನು ನೋಡ್ತಾನೆ, ಇವೆಲ್ಲವನ್ನು ನೋಡ್ತಾನೆ. ಆದ್ದರಿಂದ ಪರಲೋಕದಲ್ಲಿ ಖಂಡಿತವಾಗಲೂ ಕೂಡ ಒಂದು ಮಾದರಿ ಇದೆ, ಅದನ್ನೇ ದೇವರು ಮೋಶೆಗೆ ತೋರಿಸಿದ್ದಾನೆ. ಆದರೆ ದ ಡೀಟೇಲ್ಸ್ ಮೇ ಬಿ ಡಿಫ್ರೆಂಟ್, ಬಟ್ ದ ಸಿಸ್ಟಮ್ ಆರ್ ದ ಪ್ಯಾಟ್ರನ್ ಈಸ್ ಸೇಮ್. ಅಂದರೆ ಅಲ್ಲೂ ಕೂಡ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಇತ್ತು. ಆದರೆ ಇಲ್ಲಿರುವ ರೀತಿಯಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಅದರ ಮೆಷರ್ಮೆಂಟ್ಸ್, ಇದರ ಬಗ್ಗೆ ನಮಗೆ ಕೆಲವು ಸಂದೇಹಗಳು ಇರ್ಬೋದು. ಆದರೆ ಪರಲೋಕದಲ್ಲಿ ಯಾವ ರೀತಿ ಇತ್ತೋ ಅದನ್ನೇ ದೇವರು ಮೋಶೆಗೆ ತೋರಿಸಿದ್ರು. ಮೋಶೆ ಅದನ್ನು ನೋಡಿದಾಗ ತುಂಬ ಆನಂದಪಟ್ಟ. ಯಾಕಂದರೆ ದೇವರು ತನ್ನ ಸನ್ನಿಧಿಯನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ನಾವು ಆತನ ಸನ್ನಿಧಿಯಲ್ಲಿ ಜೀವನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಿಂದ ಮೋಶೆಗಾದಂಥ ಒಂದು ಹೊಸ ಅನುಭವ ಏನಂದರೆ, ಮೋಶೆ ನೋಡಿ 2 ಬಾರಿ ದೇವರನ್ನು ಸಂಧಿಸಿದ. ಒಂದು ಸೀನಾಯಿ ಬೆಟ್ಟದಲ್ಲಿ ಈ ಇಸ್ರಾಯೇಲನ್ನು ಬಿಡಿಸುವುದಕ್ಕಿಂತ ಮುಂಚೆ ಬಂದು ದೇವ್ರನ್ನ ಸಂಧಿಸಿದ್ದ. ಆ ಒಂದು ದರ್ಶನಕ್ಕೂ ಈ ದರ್ಶನಕ್ಕೂ ವ್ಯತ್ಯಾಸ ಇದೆ. ಈ ದರ್ಶನ ಏನಂದರೆ, ಪರಲೋಕದ ಒಂದು ದರ್ಶನವನ್ನು ಮೋಶೆಗೆ ತೋರಿಸಿ, ಈ ರೀತಿ ನೀನು ಕಟ್ಟಿಸು. ನೋಡಿ ಮೋಶೆ, ಈಗ ನೀವು ಯಾವುದಾದ್ರೂ ನೋಡ್ಬಿಟ್ಟು ಎಕ್ಸಾಕ್ಟಾಗಿ ಒಂದು ಬರೀಬೇಕು ಅಂದರೆ, ಈಗ ನೀವು ಆರ್ಟಿಸ್ಟ್ ನೋಡಿರ್ತೀರ, ಆರ್ಟಿಸ್ಟ್ ಬರೀಬೇಕು ಅಂದರೆ ಏನು ಮಾಡ್ತಾರೆ ಡೆನಿಸ್ ಅವರೇ, ಪಕ್ಕದಲ್ಲಿ ಇಟ್ಕೋತಾರೆ. ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಈ ಕಡೆ ಬರೀತಾರೆ. ಅದಿಲ್ಲಾದರೆ ಇವ್ರ ಕೈಲಿ ಬರೆಯೋಕ್ಕಾಗಲ್ಲ. ಆದರೆ ಮೋಶೆಗೆ ನೋಡಿ ಅದು ನೋಡ್ಕೊಬಂದು ಇಲ್ಲಿ ಹೇಳಬೇಕು. ಅಂದರೆ ಅದಿಲ್ಲ, ತನ್ನ ಮನಸ್ಸಿನಲ್ಲಿ ಅದನ್ನು ಚಿತ್ರಿಸ್ಕೊಂಡು ಬಂದು ಇಲ್ಲಿ ಹೇಳಬೇಕು. ಆದ್ದರಿಂದ ಅನೇಕರು ನೀವು ಹೇಳಿದ ರೀತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೆಲವರು ಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ಅಲ್ಲಿ ಇರಲಿಲ್ಲ ಅಂತ ಹೇಳುವಂಥವ್ರು ಇದ್ದಾರೆ. ಆದರೆ
ಸತ್ಯವೇದದ ಪ್ರಕಾರ ನಾವು ಸತ್ಯವೇದವನ್ನು ನಂಬುವರಾದ್ದರಿಂದ ಸತ್ಯವೇದದ ಪ್ರಕಾರ ಪರಲೋಕದಲ್ಲಿ ಒಂದು ಗುಡಾರದ ಒಂದು ಮಾದರಿ ಅನ್ನೋದು ಇದೆ ಅಂತ ನಾವು ನಂಬಬೇಕಾಗುತ್ತೆ. ಈಗ ಮೋಶೆ ಇದನ್ನು ದೇವರ ಹತ್ರ ಕಲ್ತ್ಕೊಂಡು ಗ್ರಹಿಸ್ಕೊಂಡು ಅದನ್ನು ತೆಗೆದುಕೊಂಡು ಇಸ್ರಾಯೇಲ್ರಿಗೆ ಬಂದು ಈ ರೀತಿಯಾಗಿ ಗುಡಾರವನ್ನು ನಾವು ಕಟ್ಟಬೇಕು, ಈ ರೀತಿಯಾಗಿ ಅದನ್ನು ಹಿಂಗೆ ಮಾಡಬೇಕು, ಅದನ್ನು ಹಂಗೆ ಮಾಡಬೇಕು. ಯಾವುದನ್ನು ಅವರು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ಇದನ್ನು ಅವರು ಯಾವ ರೀತಿ ಕಟ್ಟಬೇಕು ಅಂದರೆ ಅವರು ಪ್ರಯಾಣಕ್ಕೆ ಸೂಕ್ತವಾದ ಒಂದು ರೀತಿ ನೀತಿಯನ್ನು ಅವರು ಅಳವಡಿಸ್ಬೇಕಾಗಿತ್ತು ಅಲ್ವೇ? ಹೌದು. ಈಗ ನೋಡಿ, ಪರಲೋಕದಲ್ಲಿ ಸ್ಥಿರವಾಗಿರುವಂಥ ಗುಡಾರ ಇಲ್ಲಿ ಅವರು ಕ್ಯಾರಿ ಮಾಡಬೇಕು. ಪ್ರಯಾಣದಲ್ಲಿದ್ದಾರೆ, ಅವರು ಯಾತ್ರಿಗಳು, 40 ವರ್ಷ ಅವ್ರು ನಡಿಬೇಕು. ಆದ್ದರಿಂದ ಆ ಪ್ರಯಾಣದ ಉದ್ದಕ್ಕೂ ಈಗ ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೊಬೈಲ್ ಅಂತ ಹೇಳ್ತೀವಲ್ಲ, ಮೊಬೈಲ್ ವ್ಯಾನ್, ಮೊಬೈಲ್ ಪೋಸ್ಟ್ ಆಫೀಸ್, ಮೊಬೈಲ್ ಕೋರ್ಟ್, ಹೌದು, ಮೊಬೈಲ್ ಲೈಬ್ರರಿ ಅಂತ ಹೇಳ್ತೀವಿ, ಎಲ್ಲ ತಗೊಂಡು ಹೋಗ್ಬೋದು. ಅದನ್ನು ಮೊಬೈಲ್ ಕೋರ್ಟ್ ನೀವು ಹೇಳೋದು ಒಳ್ಳೆ ಉದಾಹರಣೆ. ಅದರಲ್ಲಿ ಜಡ್ಜಿನ ಕರ್ಕೊಬರ್ತಾರೆ, ಬುಕ್ಸ್ ಎಲ್ಲ ತರ್ತಾರೆ, ಅವ್ರು ಬಂದು ಆ ಊರಲ್ಲಿ ಇದ್ಬಿಟ್ಟು ಹಂಗೆ ಹೋಗ್ತಾರೆ. ಸೇಮ್ ವೇ ಈಗ ನಮ್ಮ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆಗಿನ ಕಾಲದಲ್ಲಿ ಇಟ್ ವಾಸ್ ಲೈಕ್ ಎ ಮೊಬೈಲ್ ಚರ್ಚ್. ಅದನ್ನು ಎಲ್ಲಿ ಬೇಕಾದರೂ ಅವ್ರು ತಗೊಂಡು ಹೋಗ್ಬೋದು. ಅವ್ರು ಎಲ್ಲಿ ಗುಡಾರಗಳನ್ನು ಹಾಕ್ತಾರೋ ಆ ಗುಡಾರದಲ್ಲಿ ಅದನ್ನು ಮೊದಲನೇದಾಗಿ ಸ್ಥಿರಪಡಿಸಿ. ಇನ್ನೊಂದು ಆಶ್ಚರ್ಯಕರವಾದ ವಿಚಾರ, ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು. ಮೊದಲು ಗುಡಾರವನ್ನು ಇಳಿಸಿದ ಮೇಲೆ ಇವರೆಲ್ಲ ಹೇಳ್ಕೊತಾ ಇದ್ದಿದ್ದು. ಅಂದರೆ ಫಸ್ಟು ದೇವ್ರು ಹೇಳ್ಕೋಬೇಕು, ನಂತರ ನಾವು ಹೇಳ್ಕೊಳ್ಬೇಕು. ಅಂದರೆ ಮೊದಲು ದೇವರ ಪ್ರಸನ್ನತೆ, ನಂತರ ನಾವೆಲ್ಲರೂ ಸೆಟ್ಲ್ ಆಗಬೇಕು. ಈಗ ಡೆಡಿಕೇಶನ್ ಅಂತ ನಾವು ಹೇಳ್ತೀವಿ, ಅಭಿಷೇಕ ಹೊಂದಿರತಕ್ಕಂಥ ಒಂದು ಸಭೆ ಅಂತ ನಾವು ಹೇಳ್ತೀವಿ. ಈಗ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ವಿಸ್ತಾರ ಮಾಡಿದ್ರು, ಸಭೆಯನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ರು, ಪುನರ್ನಿರ್ಮಿಸಿದ್ರು. ಅದನ್ನು ಮಾಡಿದ ತಕ್ಷಣ ಆ ಒಂದು ಸಣ್ಣ ಸ್ಥಳಕ್ಕಾಗಿ ನಾವು ಅಭಿಷೇಕವನ್ನು ಪ್ರಾರ್ಥನೆಯನ್ನು ಮಾಡಿ ಅದನ್ನು ನಾವು ದೇವ್ರಿಗೆ ಒಪ್ಪಿಸ್ಬೇಕು ಎಂಬತಕ್ಕಂಥ ಉದ್ದೇಶವನ್ನು ತೆಗೆದುಕೊಂಡು ಆ ಸಭೆಯಲ್ಲಿ ಮಾಡಿದ್ರು. ನಾನು ಕೇಳ್ತಕ್ಕಂಥ ಪ್ರಶ್ನೆ, ಒಂದು ಸ್ಥಳದಲ್ಲಿ ಗುಡಾರವನ್ನು ಕಟ್ಟಿದ ಮೇಲೆ ಆ ಸ್ಥಳಕ್ಕಾಗಿ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ಚೆಲ್ಲಿ ಆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಆ ಸ್ಥಳಕ್ಕೆ ಒಂದು ಮಹತ್ವ ಬಂದಿದೆ, ಒಂದು ಪವಿತ್ರತೆ ಬಂದಿದೆ. ಆದರೆ ಈ ಒಂದು ಗುಡಾರವನ್ನು ತೆಗೆದುಕೊಂಡಾಗ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ ಇದ್ದಾರೆ ಅಲ್ವೇ? ಅದನ್ನು ಹೆಂಗೆ ನೀವು ಹೇಳ್ತೀರಾ? ನೋಡಿ, ಈ ಗುಡಾರದಲ್ಲಿ ನೀವು ಗಮನಿಸಬೇಕಾಗಿರೋದೇನೆಂದರೆ ದೇವರ ಪ್ರಸನ್ನತೆ. ದೇವರ ಪ್ರಸನ್ನತೆ ಆ ಗುಡಾರದ ಮೇಲೆ ಅಗ್ನಿಸ್ತಂಭವಾಗಿ ರಾತ್ರಿಯಲ್ಲೂ, ಹಗಲು ಮೇಘಸ್ತಂಭವಾಗಿತ್ತು. ಈ ಗುಡಾರವನ್ನು ಯಾವಾಗ ಅವರು ಅಲ್ಲಿಂದ ತೆಗಿಬೇಕು ಅಂತಾರೋ ಆಗ ಈ ಅಗ್ನಿಸ್ತಂಭ ಅಥವಾ ಮೇಘಸ್ತಂಭ ಎದ್ದೊಳ್ತಾ ಇತ್ತು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ಆ ಮೇಘಸ್ತಂಭ ಎದ್ದಾಗ ಇವರು ಮೂವ್ ಆಗ್ತಾ ಇದ್ರು. ಆದರೆ ಇಲ್ಲಿ ನೀವು ಹೇಳಿದಂಥ ಸಭೆಗಳಲ್ಲಿ ದೇವರ ಪ್ರಸನ್ನತೆ ಎದ್ದೊಳ್ಳೋದಿಲ್ಲ, ಅದು ಅಲ್ಲೇ ಇರೋದ್ರಿಂದ ಅದನ್ನು ನಾವು ಡೆಡಿಕೇಟೆಡ್ ಸಭೆ ಅಥವಾ ಪ್ರತಿಷ್ಠೆಯ ಸಭೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಸಮಯ ತುಂಬ ಕಡಿಮೆ ಆಯಿತು. ತುಂಬ ವಂದನೆಗಳು ನೀವು ಬಂದು ನಮ್ಮ ಸ್ಟುಡಿಯೋಗೆ ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ನೀವು ಕಲ್ತಿದ್ದೀರಾ ಎಂಬತಕ್ಕಂಥದ್ದೇ ನಮ್ಮ ಉದ್ದೇಶ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.